ನಾವು ಇವತ್ತು ಇರುವ ಪರಿಸರ ಸರಿಯಿಲ್ಲ, ನಾವು ಎಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದೇವೆ ಅದು ಸರಿಯಾಗಿಲ್ಲ. ನಮ್ಮ ಪರಿಸರವನ್ನು ದೇವರು ನೋಡೋದಿಲ್ಲ, ನಮ್ಮ ಹೃದಯವನ್ನು ದೇವರು ನೋಡ್ತಾನೆ, ನಮ್ಮ ಭಾವನೆಯನ್ನು ದೇವರು ನೋಡ್ತಾನೆ. ಹೃದಯದಲ್ಲಿ ವಿಷವನ್ನು ಹೊತ್ತು ದೇವರ ಬಳಿಗೆ ಬಂದು ಶರಣಾಗತ ಅಂತನೋ ನಾಟಕ ಆಡಿದರೆ ದೇವರು ಸ್ವೀಕರಿಸೋದಿಲ್ಲ. ಅವನು ಅನ್ಯಾಯವನ್ನು ಮಾಡಬಾರದು, ಅನ್ಯಾಯಕ್ಕೆ ಒಳಗಾಗಬಾರದು. ವಿಭೀಷಣ ಧರ್ಮ ಪಾಲನೆ ಮಾಡಿದ್ದಕ್ಕೆ ರಕ್ಷಃಪುರಿಯಲ್ಲಿದ್ದ ವಿಭೀಷಣನನ್ನೂ ದೇವರು ರಕ್ಷಿಸಿದಂತೆ ನಾವು ಕಲಿಯುಗದಲ್ಲಿದ್ದರೂ, ಕೆಟ್ಟ ವಾತಾವರಣದ ಮಧ್ಯದಲ್ಲಿದ್ದರೂ ನಾವು ಧರ್ಮ ಪಾಲನೆಯನ್ನು ಮಾಡಿದರೆ ದೇವರು ನಮ್ಮನ್ನು ಪಾಲಿಸ್ತಾನೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜ ಗುರುಸಾರ್ವಭೌಮರ ಶೋಭನವಾದ ವಾಯುಸ್ತುತಿ, ಹನುಮಂತ ದೇವರು ಹಾಗೂ ವಿಭೀಷಣರಿಗೆ ನಡೆದ ಸಂವಾದ, ಈ ಸಂವಾದ ರೂಪದಲ್ಲಿ ಬಂದಿರುವ ಮುಖ್ಯಪ್ರಾಣದೇವರ ಮಹಿಮೆ, ಅದರ ಚಿಂತನೆಯನ್ನು ಕೆಲವು ಸಂಚಿಕೆಗಳಿಂದ ಮಾಡ್ತಾ ಬಂದಿದ್ದೇವೆ. 7 ಪದ್ಯಗಳ ಅರ್ಥವನ್ನು ಇದರ ಹಿಂದೆ ಗಮನಿಸಿದ್ದೇವೆ. ಈಗ 8ನೇ ಪದ್ಯದ ಅರ್ಥವನ್ನು ಚಿಂತಿಸೋಣ. ಹನುಮಂತ ದೇವರು ವಿಭೀಷಣನನ್ನು ಉದ್ಬೋಧನೆ ಮಾಡ್ತಾ ಹೇಳ್ತಾ ಇದ್ದಾರೆ, ಈ ವಿಭೀಷಣ ಸಾತ್ವಿಕನಾದವನು, ರಾವಣನ ಜೊತೆಗೂಡಿ ಅನ್ಯಾಯದ ಹಾದಿ ಹಿಡಿದವನ ಜೊತೆಯಲ್ಲಿ ಇದ್ದು ಅವನು ಅನ್ಯಾಯಕ್ಕೆ ಒಳಗಾಗಬಾರದು, ಅವನು ಅನ್ಯಾಯವನ್ನು ಮಾಡಬಾರದು, ಅನ್ಯಾಯಕ್ಕೆ ಒಳಗಾಗಬಾರದು. ಅವನು ಸರಿದಾರಿಯಲ್ಲಿ ಸಾಗಬೇಕಾಗಿದೆ. ಅದಕ್ಕಾಗಿ ಪ್ರೇರಣೆಯನ್ನು ಹನುಮಂತ ದೇವರು ನೀಡ್ತಾ ಇದ್ದಾರೆ. ಹನುಮಂತ ದೇವರು ರಾಮನ ಮಹಿಮೆ ಹಾಗೂ ತಮ್ಮ ಸಾಮರ್ಥ್ಯ ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾ, ನೀನು ಈ ದುಷ್ಟನಾದ ರಾವಣನನ್ನು ಬಿಟ್ಟು ರಾಮನ ಬಳಿಗೆ ಬಂದರೆ, ರಾಮನ ಕಿಂಕರನಾದರೆ ನೀನು ಸುರಕ್ಷಿತನಾಗಿ ಇರ್ತೀಯ ಅನ್ನುವ ಉದ್ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಧರ್ಮಂ ಸಮ್ಮಾನಯಂತಂ ರಘುಪತಿರವತಿ ಪ್ರತ್ಯಹಂ ಶತ್ರುಭಾವಂ ತಸ್ಮಿನ್ ಯೋಸ್ಮಿನ್ ಪ್ರದೇಶೇ ರಚಯತಿ ತಮಿಮಂ ಹಂತಿ ತಸ್ಯಾನುಗಸ್ಯ ನಿತ್ಯಂ ಕೃತ್ಯಂ ತದೇವ ಹ್ಯಘಕರದಶಕಂಠೋಪಕಂಠಸ್ಥದೈತ್ಯಾನ್ ಇತ್ತಂ ಹತ್ವಾತ್ಮಭರ್ತುಃ ಪ್ರಿಯಕೃತಭವಮುದ್ದಾಮ ಶೌರ್ಯೋರ್ವ್ಯವಾರ್ಯಃ. ಯಾರು ಧರ್ಮವನ್ನು ಪಾಲಿಸ್ತಾನೋ ಅವನನ್ನು ದೇವರು ಪಾಲಿಸ್ತಾನೆ. ನಮ್ಮ ರಘುಪತಿ, ರಘುಕುಲದ ಅಧಿಪತಿಯಾದ ಶ್ರೀರಾಮಚಂದ್ರ ಧರ್ಮದ ಜೊತೆಯಲ್ಲಿ ಇದ್ದಾನೆ. ಯಾರು ಅಧರ್ಮವನ್ನು ಆಚರಿಸ್ತಾರೆ ಅವರನ್ನು ನಿಗ್ರಹಿಸ್ತಾನೆ. ಕೇವಲ ಬಿಡೋದು ಮಾತ್ರ ಅಲ್ಲ, ಅವರನ್ನು ನಿಗ್ರಹಿಸ್ತಾನೆ. ಯಾಕೆ? ಕ್ಷತ್ರಿಯರ ಕರ್ತವ್ಯ ಅದು. ಯಾರು ದೇಶ ದೇವ ದ್ರೋಹಿಗಳಾಗಿದ್ದಾರೆ ಅವರ ನಿಗ್ರಹ ಕ್ಷತ್ರಿಯರ ಕರ್ತವ್ಯ. ಆದ್ದರಿಂದಾಗಿ ರಾಮಚಂದ್ರ ಧರ್ಮವನ್ನು ಪಾಲನೆ ಮಾಡುವವರ ಪಾಲನೆಯನ್ನು ಮಾಡುತ್ತಾನೆ, ಅವರಿಗೆ ರಕ್ಷಕನಾಗಿ ನಿಲ್ತಾನೆ. ಧರ್ಮಂ ಸಮ್ಮಾನಯಂತಂ ರಘುಪತಿ ಅವತಿ. ನೀನು ಧರ್ಮದ ಪಾಲನೆಯನ್ನು ಮಾಡಿದರೆ ನಿನ್ನ ರಕ್ಷಣೆಯನ್ನು ರಾಮಚಂದ್ರ ಮಾಡ್ತಾನೆ. ನಿನಗೆ ಆತ್ಮವಿಶ್ವಾಸ ಇದೆಯೋ ಇಲ್ವೋ? ನಾನು ಧರ್ಮವನ್ನು ಮಾಡ್ತಾ ಇದ್ದೇನೆ ಅಂತನ್ನುವ ನಿನಗೆ ಆತ್ಮವಿಶ್ವಾಸ ಇದ್ದರೆ ನೀನು ರಾಮಚಂದ್ರನ ಬಳಿಗೆ ಬಂದರೆ ನಿನ್ನನ್ನು ಖಂಡಿತವಾಗಿಯೂ ರಾಮಚಂದ್ರ ರಕ್ಷಿಸ್ತಾನೆ. ಇದು ವಿಭೀಷಣನಿಗೆ ಒಬ್ಬನಿಗೆ ಮಾತಲ್ಲ, ಇದು ಎಲ್ಲರಿಗೂ ಕೂಡ ಹೇಳುವಂತಹ ಮಾತು. ವಿಭೀಷಣ ಅವನು ರಾವಣನ ಸೋದರನಾಗಿ ರಾವಣನ ಆ ರಕ್ಷಃಪುರಿಯಲ್ಲಿ ಇದ್ದವನು. ಆದರೆ ರಾಮಚಂದ್ರನಿಗೆ ಭಕ್ತನಾಗಿ, ರಾಮಚಂದ್ರನ ಭೃತ್ಯನಾಗಿ ಅವನು ತನ್ನನ್ನು ಆತ್ಮಸಮರ್ಪಣೆಯನ್ನು ಮಾಡಿಕೊಂಡಾಗ ರಾಮಚಂದ್ರ ಅವನನ್ನು ಸ್ವೀಕರಿಸ್ತಾನೆ. ಇವತ್ತು ಅನೇಕರ ಭಾವನೆ, ನಾವು ಇವತ್ತು ಇರುವ ಪರಿಸರ ಸರಿಯಿಲ್ಲ, ನಾವು ಎಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದೇವೆ ಅದು ಸರಿಯಾಗಿಲ್ಲ ಅನ್ನುವ ಭಾವನೆ ಅನೇಕರಿಗೆ ಇರ್ತದೆ. ಮನಸ್ಸಿನಲ್ಲಿ ಧರ್ಮ ಭಾವನೆ ಜಾಗೃತವಾಗಿತ್ತು ಅಂತಂದರೆ ನಮ್ಮ ಪರಿಸರವನ್ನು ದೇವರು ನೋಡೋದಿಲ್ಲ, ನಮ್ಮ ಹೃದಯವನ್ನು ದೇವರು ನೋಡ್ತಾನೆ, ನಮ್ಮ ಭಾವನೆಯನ್ನು ದೇವರು ನೋಡ್ತಾನೆ. ಪ್ರಹ್ಲಾದರಾಜರು ಯಾವ ವಾತಾವರಣದಲ್ಲಿದ್ದರು?
ವಿಭೀಷಣ ಯಾವ ವಾತಾವರಣದಲ್ಲಿದ್ದ, ಅವರನ್ನು ದೇವರು ರಕ್ಷಣೆ ಮಾಡಿದ್ದಾನೋ ಇಲ್ಲೋ. ರಕ್ಷಣೆ ಮಾಡಿದ್ದು ಮಾತ್ರ ಅಲ್ಲ, ಅವರನ್ನು ತನ್ನವ ಅಂತ ನೋಡ್ತಾ ಇದ್ದಾನೆ. ಅಷ್ಟು ಪ್ರೀತಿಯಿಂದ ಅವರನ್ನು ನೋಡ್ತಾ ಇದ್ದಾನೆ. ಆ ಪುಟ್ಟ ಬಾಲಕ ಪ್ರಹ್ಲಾದನಿಗಾಗಿ ದುಷ್ಟ ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡಿದ್ದಾನೆ ನರಸಿಂಹ. ಈ ವಿಭೀಷಣನನ್ನು ತಾನು ಸ್ವೀಕರಿಸಿ ಅವನಿಗೆ ಪಟ್ಟಗಟ್ಟಿ ದುಷ್ಟನಾದ ರಾವಣನ ಸಂಹಾರವನ್ನು ಮಾಡಿ ಆ ಸಿಂಹಾಸನದಲ್ಲಿ ಕೂಡಿಸ್ತಾನೆ. ಯಾಕೆ? ಅವನು ಶರಣಾಗತನಾಗಿದ್ದಾನೆ. ಹೃದಯದಲ್ಲಿ ವಿಷವನ್ನು ಹೊತ್ತು ದೇವರ ಬಳಿಗೆ ಬಂದು ಶರಣಾಗತ ಅಂತನ್ನುವ ನಾಟಕ ಆಡಿದರೆ ದೇವರು ಸ್ವೀಕರಿಸೋದಿಲ್ಲ. ಈ ನಾಟಕಗಳಿಗೆ ಮಣಿಯೋರು ಲೋಕದಲ್ಲಿರುವಂತಹ ವ್ಯಕ್ತಿಗಳು. ಆದರೆ ಲೋಕೋತ್ತರನಾದಂತಹ ರಾಮಚಂದ್ರ, ಅವನಿಗೆ ಹೃದಯ ಏನು, ಬಾಯಿ ಮಾತೇನು, ಕ್ರಿಯೆ ಏನು ಎಲ್ಲವೂ ಗೊತ್ತಾಗತ್ತೆ. ಆದ್ದರಿಂದ ಸರ್ವಜ್ಞನಾದ ಶ್ರೀರಾಮಚಂದ್ರ ಭಾವವನ್ನು ಅರ್ಥ ಮಾಡಿಕೊಂಡು ಅವನನ್ನು ಸ್ವೀಕರಿಸ್ತಾನೆ. ಅಕ್ರೂರ ಬಂದು ಕೃಷ್ಣನ ಬಳಿಗೆ ನಮಸ್ಕಾರ ಮಾಡಿದಾಗ ಕೃಷ್ಣ ಎರಡೂ ಕೈಗಳನ್ನು ಹಿಡಿದು ಎತ್ತುತ್ತಾನೆ, ಗಾಢವಾಗಿ ಆಲಿಂಗನ ಮಾಡಿಕೊಳ್ಳುತ್ತಾನೆ. ಕಂಸನ ಮಂತ್ರಿಯಾಗಿ ಬಂದಿದ್ದಿ, ದೂರ ನಿಲ್ಲು ಅಂತ ಹೇಳೋದಿಲ್ಲ. ಯಾಕೆ? ಅಕ್ರೂರನ ಹೃದಯ ಏನು ಅಂತನ್ನೋದನ್ನು ಕೃಷ್ಣ ಚೆನ್ನಾಗಿ ತಿಳಿದಿದ್ದಾನೆ. ಹಾಗೆ ವಿಭೀಷಣನನ್ನು ಕುರಿತು ಹನುಮಂತ ದೇವರು ಹೇಳುವ ಮಾತು, ನೀನು ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದೀಯ ಅಂತಂದರೆ ಯಾವತ್ತಿಗೂ ನೀನು ದೇವರಿಂದ ರಕ್ಷಿತನಾಗ್ತಾ ಇದ್ದೀಯ. ರಾಮಚಂದ್ರ ನಿನ್ನ ರಕ್ಷಣೆಯನ್ನು ಮಾಡ್ತಾನೆ. ಧರ್ಮಂ ಸಮ್ಮಾನಯಂತಂ ರಘುಪತಿ ರವತಿ ಪ್ರತ್ಯಹಂ ತಸ್ಮಿನ್ ಶತ್ರುಭಾವಂ. ಆ ರಾಮಚಂದ್ರನನ್ನು ಶತ್ರು ಅಂತ ಯಾರು ಕಾಣ್ತಾ ಇದ್ದಾನೆ, ಯಹ ಅಸ್ಮಿನ್ ಪ್ರದೇಶೇ ರಚಯತಿ, ಇದೇ ಪ್ರಾಂತದಲ್ಲಿ ಒಬ್ಬ ಮಹಾನುಭಾವ ಇದ್ದಾನೆ, ರಾಮಚಂದ್ರನನ್ನು ಶತ್ರು ಅಂತ ನೋಡ್ತಾ ಇದ್ದಾನೆ. ಈ ಪ್ರಾಂತದಲ್ಲಿರುವ ರಾಮನನ್ನು ಶತ್ರುವಾಗಿ ಕಾಣುವಂತಹ ವ್ಯಕ್ತಿ ಯಾರಿದ್ದಾರೆ, ತಮಿಮಂ, ಅಂಥವನನ್ನು ಹಂತಿ, ಆ ರಾಮಚಂದ್ರ ಅವನನ್ನು ಸಂಹರಿಸ್ತಾನೆ. ತಸ್ಯ ಅನುಗಸ್ಯ, ಆ ರಾಮಚಂದ್ರನ ಸೇವಕನಾಗಿರುವ ನನ್ನ ಕರ್ತವ್ಯವೂ ನನ್ನ ಕೆಲಸವೂ ಅದೇ ಆಗಿದೆ. ನಿತ್ಯಂ ಕೃತ್ಯಂ ತದೇವ ಹ್ಯಘಕರ ದಶಕಂಠ ಉಪಕಂಠಸ್ಥ ದೈತ್ಯಾನ್. ದಶಕಂಠನ ಬಳಿಯಲ್ಲಿರುವಂತಹ ಯಾವ ದೈತ್ಯರಿದ್ದಾರೆ ಅವರನ್ನು ನಿಗ್ರಹಿಸುವ ಕರ್ತವ್ಯ ಅದು ನನ್ನದೂ ಆಗಿದೆ. ನಾನು ರಾಮಚಂದ್ರನ ಸೇವಕನಾಗಿ ಆ ದುಷ್ಟರಾದಂತಹ ರಾವಣನ ಕಿಂಕರರ ಸಂಹಾರವನ್ನು ನಾನು ಮಾಡ್ತೇನೆ. ಹೀಗೆ ಹತ್ವ ಆತ್ಮಭರ್ತು ಪ್ರಿಯಕೃತ್, ನಾನು ದೇವರ ಮೆಚ್ಚುಗೆಗೆ ಪಾತ್ರನಾಗಿದ್ದೇನೆ. ನನ್ನನ್ನು ದೇವರು ಬಹಳ ಪ್ರೀತಿಯಿಂದ ನೋಡ್ತಾನೆ. ಯಾಕೆ? ರಾಮನಿಗೆ ಪ್ರಿಯವಾದ ಕೆಲಸವನ್ನು ಮಾಡ್ತೇನೆ. ಯಾವುದು ರಾಮನಿಗೆ ಪ್ರಿಯವಾದ ಕೆಲಸ ಅಂತಂದರೆ ರಾಮ ಶತ್ರುಗಳ ನಿಗ್ರಹ ರಾಮನಿಗೆ ಪ್ರಿಯವಾದ ಕೆಲಸ. ರಾಮನಿಗೆ ಶತ್ರುಗಳು ಯಾರೋ, ಆ ಶತ್ರುಗಳ ಕಿಂಕರರು ಯಾರೋ ಅವರ ನಿಗ್ರಹವು ನನ್ನ ಕೆಲಸ, ರಾಮನಿಗೆ ಪ್ರಿಯವಾದ ಕೆಲಸ. ಇದನ್ನು ಹೇಳುವಾಗ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಹನುಮಂತ ದೇವರು ವಿಭೀಷಣನಿಗೆ. ನೋಡು, ನಾನು ಬಂದದ್ದು ದಶಕಂಠನನ್ನು ಗದರಿಸೋದಕ್ಕಾಗಿ, ದಶಕಂಠನ ಭೃತ್ಯರಾದ ದೈತ್ಯರನ್ನು ನಿಗ್ರಹಿಸೋದಕ್ಕಾಗಿ. ನೀನು ಆ ಗುಂಪಿಗೆ ಸೇರ್ತೀಯೋ ರಾಮನ ಗುಂಪಿಗೆ ಸೇರ್ತೀಯೋ ಆಲೋಚನೆ ಮಾಡು. ನಿನಗೆ ರಕ್ಷಣೆ ಬೇಕೋ ಮೃತ್ಯು ಬೇಕೋ ಆಲೋಚನೆ ಮಾಡು ಅಂತನ್ನುವ ಈ ಅಭಿಪ್ರಾಯವು ಕೂಡ ಹನುಮಂತ ದೇವರ ಮಾತಿನಲ್ಲಿ ಅಡಕವಾಗಿದೆ. ಹೀಗಾಗಿ ಪ್ರಿಯಕೃತ್, ರಾಮನಿಗೆ ನಾನು ಅತ್ಯಂತ ಪ್ರಿಯನಾಗಿದ್ದೇನೆ. ಉದ್ದಾಮ ಶೌರ್ಯ ಉರು ಅವಾರ್ಯ, ಭಾರೀ ಪರಾಕ್ರಮಿಗಳು ನಮ್ಮ ಬಳಿ ಇದ್ದಾರೆ. ಎಂಥೆಂತಹ ಪರಾಕ್ರಮಿಗಳು! ಇಂದ್ರನನ್ನು ಸೋಲಿಸಿದಂತಹ ಇಂದ್ರಜಿತ್, ಅಂತಹ ಅನೇಕ ಮಹನೀಯರು ನಮ್ಮಲ್ಲಿ ಇದ್ದಾರೆ. ನೀನು ರಾವಣನ ಪರಿವಾರದವರನ್ನು ನಿಗ್ರಹಿಸ್ತೇನೆ ಅಂತಂದರೆ ಇದು ಅಸಾಧ್ಯ ಅಂತ ಭಾವಿಸಬೇಡ. ಎಂತಹ ಪರಾಕ್ರಮಿಗಳು ನನ್ನನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಆತ್ಮವಿಶ್ವಾಸದ ಮಾತು, ಸಹಜ ಪರಾಕ್ರಮದ ಹೆಮ್ಮೆಯ ಮಾತನ್ನು ಹನುಮಂತ ದೇವರು ಹೇಳ್ತಾರೆ. ಇದು ಅಹಂಕಾರದ ಮಾತಲ್ಲ, ಇದು ಎಚ್ಚರಿಕೆಯ ಮಾತು. ಹನುಮಂತ ದೇವರು ಅಹಂಕಾರದಿಂದ ನಾನು ಭಾರಿ ಪರಾಕ್ರಮಿ, ನನ್ನನ್ನು ಯಾರೂ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಭಾವಿಸಬೇಡಿ. ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೀನು ರಾವಣನ ಭೃತ್ಯನೇ ಆಗಿದ್ದರೆ ರಾವಣನ ಭೃತ್ಯರಾದ ಉಳಿದವರಿಗೆ ಯಾವ ಶಿಕ್ಷೆಯಾಗ್ತದೆ, ಯಾವ ನಿಗ್ರಹವನ್ನು ಅವರು ಅನುಭವಿಸ್ತಾರೆ, ಕೈಕಾಲುಗಳನ್ನು ಮುರಿದುಕೊಳ್ತಾರೆ, ಪ್ರಾಣವನ್ನು ಕಳೆದುಕೊಳ್ತಾರೆ, ಅಂತಹ ದುಸ್ಥಿತಿ ನಿನಗೆ ಬರಬಾರದು ಅಂತಂದರೆ ನೀನು ಒಳ್ಳೆಯವನಾಗಿದ್ದಿ, ಇಲ್ಲಿದ ಆ ಕಡೆ ಬಾ, ದುಷ್ಟನಾದ ರಾವಣನನ್ನು ಬಿಟ್ಟು ರಾಮಚಂದ್ರನ ಬಳಿಗೆ ಬಾ ಅಂತನ್ನುವ
ಭಾವನೆಯಲ್ಲಿ ಹನುಮಂತ ದೇವರು ಈ ಮಾತನ್ನು ಹೇಳುತ್ತಾರೆ. ಮುಂದಿನ ಮಾತನ್ನು ಗಮನಿಸಿ, ದ್ರಕ್ಷಸ್ಯಕ್ಷಯ್ಯ ವೀರ್ಯೋಪ್ಯರಿಭಟಪಟುಭಿಸ್ತೈರಬದ್ಧೈರ್ಹಿ ಬದ್ಧಃ ಪುಚ್ಛಸ್ವಚ್ಛಾಗ್ನಿನಾಹಂ ಕುನಯತನಯ ದತ್ತೇನ ವಿತ್ತಂ ಸಮಸ್ತಂ ಧಕ್ಷ್ಯಾಮ್ಯಧ್ಯಕ್ಷಮೇಷಾಂ ಭವನವನಮಪಿ ಪ್ರಾಜ್ಞತೆ ಧಾಮ ಧೀಮನ್ ತ್ಯಕ್ತ್ವಾ ತ್ಯಕ್ತೋಗ್ರದೈತ್ಯ ಪ್ರಕೃತಿಕೃತವಿಕಾರಸ್ಯ ತಸ್ಯಾನುಗಸ್ಯ. ನಾನು ಬರೀ ಹೇಳೋದಲ್ಲ, ಸ್ವಲ್ಪ ಹೊತ್ತಿಗೆ ನೋಡ್ತೀನಿ ನೀನು ಇದನ್ನೆಲ್ಲವನ್ನು ಅಂತಾರೆ. ವಿಭೀಷಣನನ್ನು ಕುರಿತು ಹನುಮಂತ ದೇವರು ಹೇಳ್ತಾರೆ, ನೀನು ಸ್ವಲ್ಪ ಹೊತ್ತಿಗೆ ಇದನ್ನೆಲ್ಲವನ್ನು ನೋಡಲಿಕ್ಕಿದ್ದಿ, ನೀನು ಮುಂದೆ ಅಂತಹ ಒಂದು ಪರಾಕ್ರಮವನ್ನು ನಾನು ತೋರಿಸ್ತೇನೆ. ಪರಾಕ್ರಮ ಮಾತ್ರ ಅಲ್ಲ, ರಾಮನ ಸೇವೆ ನಾನು ಮಾಡೋದು, ಇದು ರಾಮನ ಸೇವೆ. ಏನು ಮಾಡ್ತೇನೆ? ಅವರೆಲ್ಲ ಬರ್ತಾರೆ. ನಾನು ಮಾಡುವ ಕೆಲಸವನ್ನು ನೋಡಿ ನಿನ್ನ ರಾವಣನ ಭೃತ್ಯರು ನನ್ನನ್ನು ಹಿಡಿಬೇಕು ಅಂತ ಬರುತ್ತಾರೆ, ಕಟ್ಟಿ ಹಾಕಬೇಕು ಅಂತ ಬರುತ್ತಾರೆ. ಆದರೆ ಅವ್ರು ಯಾರಿಗೂ ನಾನು ಸಿಗೋನಲ್ಲ, ಯಾರೂ ನನ್ನನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಬಂಧನಕ್ಕೆ ಒಳಗಾಗ್ತೇನೆ. ಅಕ್ಷಯ್ಯ ವೀರ್ಯ, ನನ್ನ ಸಾಮರ್ಥ್ಯ ಅದು ಎಂದಿಗೂ ಕುಂದೋದಿಲ್ಲ. ಕೆಲವು ರಾಕ್ಷಸರ ಜೊತೆ ಯುದ್ಧವನ್ನು ಮಾಡಿದಾಗ ಆಯಾಸ ಆಯಿತು, ಆಮೇಲೆ ಮತ್ತೆ ಬರುವಂತಹ ರಾಕ್ಷಸರು ನನ್ನನ್ನು ಹಿಡಿದು ಹಾಕಿದರು, ಕಟ್ಟಿ ಹಾಕಿದರು ಅಂತ ಭಾವಿಸಬೇಡ. ಎಷ್ಟು ಜನ ರಾಕ್ಷಸರು ಬಂದರು, ಎಷ್ಟೇ ಹೊತ್ತು ಯುದ್ಧವನ್ನು ಮಾಡಿದರೂ ನನ್ನನ್ನು ಬಂಧನ ಮಾಡುವ ಸಾಮರ್ಥ್ಯ ನಿನ್ನ ಈ ಪರಿವಾರದಲ್ಲಿ, ನಿನ್ನ ಭಟರಲ್ಲಿ, ಈ ಸೈನಿಕರಲ್ಲಿ ಯಾರಿಗೂ ಕೂಡ ಇಲ್ಲ. ಆದರೂ ನಾನು ಬದ್ಧ, ನಾನು ಬಂಧನಕ್ಕೆ ಒಳಗಾಗುತ್ತೇನೆ. ಅಕ್ಷಯ್ಯ ವೀರ್ಯೋಪಿ ಬದ್ಧ, ನನ್ನ ಸಾಮರ್ಥ್ಯ ಅದು ಕುಂದೋದಿಲ್ಲ. ಆದರೆ ಅರಿಭಟ ಪಟುಭಿ, ಸಮರ್ಥರಾಗಿರುವಂತಹ ಭಟರು ಅವರೆಲ್ಲರೂ ಕೂಡ ಆಕ್ರಮಣವನ್ನು ಮಾಡಿದಾಗ ಅಬದ್ಧೈಹಿ ಬದ್ಧ, ಅವರೆಲ್ಲ ಅಬದ್ಧರಾದಂಥವ್ರು. ಅಬದ್ಧೈಹಿ ಬದ್ಧ ಏನರ್ಥ? ಅಬದ್ಧ ಅಂತಂದರೆ ಅವರು ಧರ್ಮದ ಚೌಕಟ್ಟಿನಲ್ಲಿ ಇಲ್ಲದೇ ಇದ್ದಂಥವರು ಅಂತ ಅರ್ಥ. ಬಂಧನದಲ್ಲಿ ಇಲ್ಲದೇ ಇದ್ದವರು ಅಬದ್ಧರು. ಯಾವ ಬಂಧನ? ಧರ್ಮ ಬಂಧನ ಇಲ್ಲದೇ ಇದ್ದವರು ಅಂದರೆ ಅತ್ಯಂತ ಅಧಾರ್ಮಿಕರಾದಂಥವರು, ಅಯೋಗ್ಯರಾದವರು, ನೀಚರಾದವರು. ನನ್ನನ್ನು ಕಟ್ಟಿ ಹಾಕುವ ಸಾಮರ್ಥ್ಯ ಈ ಅಯೋಗ್ಯರಿಗೆ ಎಲ್ಲಿದೆ ಅಂತಾರೆ ಹನುಮಂತ ದೇವರು. ನೋಡಿ, ಅಬದ್ಧೈರ್ಹಿ ಬದ್ಧ, ಸರಿ ಅರ್ಥ ಮಾಡಿಕೊಳ್ಳಬೇಕು. ಅಬದ್ಧನಾದ ನಾನು ಬದ್ಧ ಅಂತ ಹೇಳಲಿಕ್ಕೆ ಹೊರಟಿಲ್ಲ. ಅಬದ್ಧೈಹಿ ಅರಿಭಟ ಪಟುಭಿಹಿ, ಸಮರ್ಥರಾಗಿರುವಂತಹ ರಾವಣನ ಭಟರು, ರಾವಣನ ದೃಷ್ಟಿಯಿಂದ ಅವರು ಸಮರ್ಥರು, ಆದರೆ ಅವರು ಅಬದ್ಧರು. ಅಬದ್ಧರು ಅಂತಂದರೆ ಧರ್ಮದ ಚೌಕಟ್ಟನ್ನು ಮೀರಿ ನಡೆಯುವಂಥವರು, ಮಾಡಬಾರದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅನ್ಯಾಯವನ್ನು ಮಾಡ್ತಾ ಇದ್ದಾರೆ, ಮದ್ಯಪಾನವನ್ನು ಮಾಡ್ತಾರೆ, ಪರಸ್ತ್ರೀ ಗಮನವನ್ನು ಮಾಡ್ತಾರೆ. ಇಂತಹ ಅನ್ಯಾಯಗಳನ್ನೆಲ್ಲವನ್ನೂ ಕೂಡ ತಮ್ಮ ಅದು ಸಹಜ ಪ್ರವೃತ್ತಿಯನ್ನಾಗಿ ಮಾಡಿಕೊಂಡಿರುವಂತಹ ಅಯೋಗ್ಯರೇನಿದ್ದಾರೆ ಅವರು ಯಾರೂ ನನ್ನನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಆದರೂ ನಾನು ಬದ್ಧ, ಅವರ ಬಂಧನಕ್ಕೆ ಒಳಗಾಗ್ತೇನೆ. ಯಾಕೆ? ರಾವಣನ ನೋಡೋದಕ್ಕೋಸ್ಕರ. ರಾವಣ ಏನು ಮಾಡ್ತಾನೆ? ನಾನು ಬಂದಿದ್ದೇನೆ ಅಂತ ಹೇಳಿ ನನ್ನನ್ನು ಕಟ್ಟಿ ಹಾಕಬೇಕು, ಕಟ್ಟಿ ಹಾಕಿ ಬಂದಿದ್ದಾರೆ. ಆದರೆ ನಾನು ಕಟ್ಟಿಸಿಕೊಂಡಿಲ್ಲ ಅಂತನ್ನೋದು ಅವನಿಗೆ ಅರ್ಥ ಆಗತ್ತೆ. ಅದಕ್ಕೆ ನನ್ನನ್ನು ಕೊಲ್ಲುವ ಪ್ರಯತ್ನ ಏನೆಲ್ಲ ನಡೆದು ಕೊನೆಗೆ ಬಾಲಕ್ಕೆ ಬೆಂಕಿ ಹಚ್ಚುವಂತಹ ಪ್ರಯತ್ನ ನಡೆಯುತ್ತೆ. ಬಾಲಕ್ಕೆ ಬೆಂಕಿಯನ್ನು ಹಚ್ಚಿದರೆ ಅದನ್ನು ನಾನು ಬಳಸಿಕೊಂಡು ಇಡೀ ಲಂಕೆಯನ್ನು ಸುಡುತ್ತೇನೆ. ಪುಚ್ಛ ಸ್ವಚ್ಛಾಗ್ನಿನ, ಬಾಲದ ಬೆಂಕಿಯಿಂದ. ಕುನಯ ತನಯ ದತ್ತೇನ, ಕುನಯ ಅಂತಂದರೆ ನೀತಿಗೆಟ್ಟವ, ಕುನಯ ತನಯ ದತ್ತೇನ, ತನಯ ಅಂತಂದರೆ ಮಗ. ಈ ರಾವಣನ ಅಜ್ಜ ಅವರು ಪುಲಸ್ತ್ಯರು, ಋಷಿಗಳು. ಮೊಮ್ಮಗ ರಾವಣ, ಮಗ ಅವನು ದುಷ್ಟ ಸ್ತ್ರೀಯನ್ನು, ಕೀಕಸೆಯನ್ನು ಮದುವೆಯಾದದ್ದರಿಂದ ಕುನಯ ತನಯ, ನೀತಿಗೆಟ್ಟಂಥವಳು ಅಂದರೆ ನಡತೆ ಸರಿಯಾಗಿ ಇಲ್ಲದೆ ಇರುವಂತಹ ರಾಕ್ಷಸಿ ಪ್ರವೃತ್ತಿ ಇರುವಂತಹ ಕೀಕಸೆಯ ತನಯ ಮಗನಾಗಿರುವಂತಹ ರಾವಣ ಕೊಟ್ಟಿರುವಂತಹ ಬೆಂಕಿ. ಆ ಬೆಂಕಿ ನನ್ನ ಬಾಲಕ್ಕೆ ಹತ್ತೋದಲ್ಲ, ಬಾಲದ ಬೆಂಕಿಯಿಂದ ನಾನು ಲಂಕೆಯನ್ನು ಸುಡುತ್ತೇನೆ. ಲಂಕೆಯನ್ನು ಈ ಬಾಲದ ಬೆಂಕಿಯಿಂದ ನಾನು ಸುಡುತ್ತೇನೆ. ಅಂದರೆ ಈ ಬೆಂಕಿ, ಸಹಜವಾದ ಬೆಂಕಿ ಈ ಲಂಕೆಯನ್ನು ಕೊಡೋ
ಲಂಕೆಯನ್ನು ಸುಡೋದಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ. ಯಾಕೆ ಅಂತಂದರೆ ಇದನ್ನು ವಿಶ್ವಕರ್ಮ ನಿರ್ಮಾಣ ಮಾಡಿದ್ದ. ಸಾಮಾನ್ಯವಾದಂತಹ ಪಟ್ಟಣ ಅಲ್ಲ ಇದು. ಕುಬೇರನ ಭವನ ವಿಶ್ವಕರ್ಮ ನಿರ್ಮಾಣ ಮಾಡಿದ್ದು. ಇದನ್ನು ರಾವಣ ಕಬಳಿಸಿದ್ದಾನೆ. ವಿಶ್ವಕರ್ಮ ನಿರ್ಮಾಣ ಮಾಡುವಾಗ ಹೇಗೆ ಮಾಡಿದ್ದಾನೆ ಅಂತಂದರೆ, ಯಾವ ಅಗ್ನಿಸ್ಪರ್ಶದಿಂದಲೂ ಕೂಡ ಈ ಪಟ್ಟಣಕ್ಕೆ ಯಾವ ಹಾನಿಯೂ ಆಗಬಾರದು ಆ ರೀತಿಯಲ್ಲಿ. ಇವತ್ತಿನ ತಂತ್ರಜ್ಞಾನದಿಂದ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಮಾಡುವಾಗ ಯಾವುದೇ ಭೌತಿಕವಾದಂತಹ ಉಪದ್ರವಗಳಿಂದ, ವಿಕೋಪಗಳಿಂದ ಈ ಕಟ್ಟಡಕ್ಕೆ ಹಾನಿಯಾಗಬಾರದು ಅಂತ ಆ ರೀತಿಯಲ್ಲಿ ಸೌಧ ನಿರ್ಮಾಣವನ್ನು ಮಾಡುತ್ತಾರೆ. ಇನ್ನು ವಿಶ್ವಕರ್ಮ ನಿರ್ಮಾಣ ಮಾಡಿದ ಪಟ್ಟಣ. ಹೀಗಾಗಿ ಆ ಇಡೀ ಪಟ್ಟಣವನ್ನು ಅಗ್ನಿ ಸ್ಪರ್ಶವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬಲಿಷ್ಠವಾಗಿರುವಂತಹ ಪಟ್ಟಣ. ಇದಕ್ಕೆ ಬೆಂಕಿ ಹತ್ತೋದಿಲ್ಲ ಅಂತ ನಿನ್ನ ಭಾವನೆ ಇರಬಹುದು, ಆದರೆ ಬೆಂಕಿ ಸಹಜವಾಗಿ ಲಂಕೆಯನ್ನು ಸುಡದಿರಬಹುದು. ನನ್ನ ಬಾಲಕ್ಕಿರುವ ಸಾಮರ್ಥ್ಯ ಬೆಂಕಿಯನ್ನು ಸುಡತ್ತೆ. ಪುಚ್ಛ ಸ್ವಚ್ಛಾಗ್ನಿನ ಬಾಲದ ಬೆಂಕಿಯಿಂದ, ಅಂದರೆ ನನ್ನ ಬಾಲದಲ್ಲಿರುವ ಶಕ್ತಿಯಿಂದ ನಾನು ಲಂಕೆಯನ್ನು ಸುಡುತ್ತೇನೆ. ಅಗ್ನಿಯ ಸಾಮರ್ಥ್ಯ ಅಲ್ಲ, ಅದು ಹನುಮಂತ ದೇವರ ಸಾಮರ್ಥ್ಯ. ಹನುಮಂತ ದೇವರ ಬಾಲದ ಸಾಮರ್ಥ್ಯದಿಂದ ಲಂಕೆ ಸುಟ್ಟು ಭಸ್ಮ ಆಗತ್ತೆ. ಸಮಸ್ತಂ ವಿತ್ತಂ, ಇಡೀ ಪಟ್ಟಣದ ಎಲ್ಲ ಸಂಪತ್ತು ಅದೆಲ್ಲವೂ ಕೂಡ ಭಸ್ಮ ಆಗಿ ಹೋಗತ್ತೆ. ಧಕ್ಷ್ಯಾಮಿ ಅಧ್ಯಕ್ಷಮೇಷಾಂ, ಈ ಎಲ್ಲ ಪರಾಕ್ರಮಿಗಳು ಅಂತ ಅನಿಸಿಕೊಂಡವರು ಏನು ರಾಕ್ಷಸರಿದ್ದಾರೆ ಅವರೆಲ್ಲ ನೋಡ್ತಾ ಇರುವಾಗಲೇ ಅದನ್ನು ಸುಟ್ಟು ಹಾಕ್ತೇನೆ. ಆದರೆ ಒಂದು ತಿಳಿದುಕೋ ಹೇ ಪ್ರಾಜ್ಞ ವಿಭೀಷಣ, ತೇ ಧಾಮ ತ್ಯಕ್ತ್ವ, ನಿನ್ನ ಭವನ ಒಂದನ್ನು ಬಿಟ್ಟು ನಾನು ಉಳಿದದ್ದನ್ನೆಲ್ಲ ಸುಟ್ಟು ಹಾಕ್ತೇನೆ. ನಿನ್ನ ಭವನಕ್ಕೆ ನಾನು ಯಾವ ತೊಂದರೆಯನ್ನು ಕೊಡೋದಿಲ್ಲ, ಅದನ್ನು ಸುಡೋದಿಲ್ಲ. ಇದು ನನ್ನ ಸಾಮರ್ಥ್ಯ. ಎಲ್ಲ ಸುಡುತ್ತಾ ಇದೆ, ಈ ಒಂದು ಮನೆ ಮಾತ್ರ ಸುಡುತ್ತಾ ಇಲ್ಲ. ಅದು ಹೇಗೆ ಸಾಧ್ಯ? ಆ ಎಲ್ಲ ಸುಡುತ್ತಾ ಇರುವಾಗ ಆ ಬೆಂಕಿಯ ಗಾಳಿಗೆ ಬಂದು ಇದಕ್ಕೂ ತಾಗಿ ಇದು ಸುಡಬೇಕಲ್ಲ. ಈ ಮನೆಯನ್ನು ಸುಡದಿರುವಂತೆಯೂ ನಾನೇ ನೋಡಿಕೊಳ್ಳುತ್ತೇನೆ ಅಂತಾರೆ ಹನುಮಂತ ದೇವರು. ನೋಡಿ, ಬೆಂಕಿ ಸುಡಬೇಕು ಅಂತಂದರೆ ಬೆಂಕಿಗೆ ವಾಯುದೇವರ ಸಹಾಯ ಬೇಕು. ಅದು ಎಲ್ಲೇ ಸುಡಬೇಕು ಅಂತಾದರೂ ಕೂಡ ಅಲ್ವಾ? ಗಾಳಿ ಇಲ್ಲದ ಸ್ಥಳದಲ್ಲಿ ಬೆಂಕಿ ಇದೆ ಅಂತಂದರೆ ಶಾಂತ ಆಗಿ ಹೋಗುತ್ತೆ. ಗಾಳಿ ಬೇಕು, ಗಾಳಿ ಇಲ್ಲದೇನೆ ಬೆಂಕಿ ಉರಿಯೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಗಾಳಿ ದೇವತೆಯೇ ಹನುಮಂತ ದೇವರೇ ಹೇಳ್ತಾರೆ, ಸುಡುವ ಶಕ್ತಿ ನನ್ನದು ಅಂತ. ನಾನು ಸುಡುತ್ತೇನೆ, ಸುಡಬೇಕು ಅಂತ ಅಂದುಕೊಂಡದ್ದನ್ನು ಸುಡುತ್ತೇನೆ, ಯಾವುದನ್ನು ಸುಡಬಾರದೋ ಅದನ್ನು ಸುಡೋದಿಲ್ಲ. ಲಂಕೆಯನ್ನು ಸುಡುತ್ತೇನೆ, ಲಂಕೆಯ ಮಧ್ಯದಲ್ಲಿರುವ ನಿನ್ನ ಭವನವನ್ನು ಸುಡೋದಿಲ್ಲ. ಈ ಶರೀರ ಎಲ್ಲ ಹಾಳಾಗಿ ಹೋಗುತ್ತೆ, ನಾಶ ಆಗತ್ತೆ. ಈ ಶರೀರದ ಒಳಗೇನೇ ದೇವರಿದ್ದಾನೆ, ಈ ಹೃದಯ ಗುಹೆಯಲ್ಲಿ ದೇವರಿದ್ದಾನೆ. ಆ ದೇವರು ಅವನು ನಿರ್ವಿಕಾರನಾಗಿದ್ದಾನೆ, ಅದು ಅವನ ಸಾಮರ್ಥ್ಯ. ಹಾಗೆ ಆ ಪರಮಾತ್ಮನ ಜೊತೆಯಲ್ಲಿ ನಾನು ಮುಖ್ಯಪ್ರಾಣನಾಗಿ ನಾನಿರ್ತೇನೆ. ಮನೆ ಸುಟ್ಟರೂ ಕೂಡ ಒಳಗೆ ನಾನು ಮಾತ್ರ ನಿರ್ವಿಕಾರವಾಗಿರ್ತೇನೆ. ಹಾಗೆ ಇಡೀ ಲಂಕೆಯನ್ನು ಸುಡುತ್ತೇನೆ, ನಿನ್ನ ಮನೆಯನ್ನು ಬಿಡುತ್ತೇನೆ. ಸುಡುವ ಶಕ್ತಿಯೂ ನನ್ನದು, ಬಿಡುವ ಶಕ್ತಿಯೂ ನನ್ನದು ಅಂತನ್ನುವ ಮಾತನ್ನು ಹನುಮಂತ ದೇವರು ಹೇಳ್ತಾ, ತೇ ಧಾಮ, ನಿನ್ನ ಮನೆ ಅದನ್ನು ತ್ಯಕ್ತ್ವ, ಬಿಟ್ಟು, ಹೇ ಧೀಮನ್, ನಿನ್ನ ಮನೆಯನ್ನು ಬಿಟ್ಟು ನಾನು ಸುಡುತ್ತೇನೆ. ತ್ಯಕ್ತೋಗ್ರ ದೈತ್ಯ ಪ್ರಕೃತಿ ಕೃತ ವಿಕಾರಸ್ಯ ತಸ್ಯ ಅನುಗಸ್ಯ, ನೀನು ಎಂಥವನು, ನಿನ್ನ ಮನೆ ಇದನ್ನು ಬಿಡುತ್ತೇನೆ. ದೈತ್ಯ ಪ್ರಕೃತಿ ವಿಕಾರ ಅಂದರೆ ರಾಕ್ಷಸರ ಗುಂಪಿನಲ್ಲಿ ಇದ್ದು ರಾಕ್ಷಸಿ ಪ್ರವೃತ್ತಿ ಇರಬೇಕಲ್ಲ, ಆ ವಿಕಾರ ಇರಬೇಕಲ್ಲ. ಆ ಸ್ವಾಭಾವಿಕ ಆ ರಾಕ್ಷಸಿ ಪ್ರವೃತ್ತಿ ಇಲ್ಲದೇ ಇರುವಂತಹ ಮಹಾನುಭಾವ ನೀನು ಸಜ್ಜನನಾಗಿದ್ದಿ. ಉಳಿದವರಲ್ಲಿ ರಾವಣಾದಿಗಳಲ್ಲಿ ಎಂತಹ ದುಷ್ಟ ಪ್ರವೃತ್ತಿ ಇದೆ, ಆ ರೀತಿಯ ದುಷ್ಟ ಪ್ರವೃತ್ತಿ ಇಲ್ಲದ ವ್ಯಕ್ತಿ ಅಂತಂದರೆ ಅದು ನೀನು. ಅಷ್ಟು ಶುದ್ಧ ಮನಸ್ಕನಾಗಿದ್ದೀಯ. ಆದ್ದರಿಂದ ಆ ವಿಕಾರ ಇಲ್ಲದೇ ಇರುವಂತಹ ಶುದ್ಧ ಸ್ವಭಾವನಾದ ನಿನ್ನ ಮನೆಯನ್ನು ಬಿಟ್ಟು ನೀನು ಇರೋದಕ್ಕೆ ರಾವಣನ ಅನುಚರನಾಗಿದ್ದೀಯ. ತಸ್ಯ ಅನುಗಸ್ಯ, ರಾವಣನಿಗೆ ಅನುಚರನಾಗಿದ್ದಿ. ಆದರೆ ನೀನು ರಾಕ್ಷಸಿ ಪ್ರವೃತ್ತಿಯಿಂದ ದೂರನಾಗಿದ್ದಿ. ಅಂತಹ ನಿನ್ನ ಈ ಮನೆಯನ್ನು ಬಿಟ್ಟು ಉಳಿದ ಎಲ್ಲ ಲಂಕೆಯನ್ನು ನಾನು ಸುಡೋದನ್ನು ನೀನು ನೋಡ್ತೀಯ. ಇದರ ಮುಂದೆ ನೀನು ಆಲೋಚನೆಯನ್ನು ಮಾಡು, ಯಾರನ್ನು ಹಿಡಿಯಬೇಕು, ಯಾರನ್ನು ಬಿಡಬೇಕು ಅನ್ನುವ ಆಲೋಚನೆ ನಿನಗೆ ಅಂತ ಹನುಮಂತ ದೇವರು ಇಷ್ಟು ಸ್ಪಷ್ಟವಾಗಿ ಆ ವಿಭೀಷಣನಿಗೆ ಉದ್ಬೋಧನೆಯನ್ನು
ಮಾಡ್ತಾ ಇದ್ದಾರೆ. ಇದನ್ನು ನಾವು ಚಿಂತನೆ ಮಾಡಬೇಕು. ನಮ್ಮ ಸುತ್ತಲಿರುವಂತಹ ಏನು ವಿಕಾರಗಳಿವೆ, ಆ ವಿಕಾರಕ್ಕೆ ನಾವು ಒಳಗಾಗದೇನೆ ನಾವು ಯಾವತ್ತು ಧರ್ಮಂ ಸಮ್ಮಾನಯಂತಂ ರಘುಪತಿ ರವತಿ, ನಾವು ಧರ್ಮ ಪಾಲನೆಯನ್ನು ಮಾಡಿದರೆ ದೇವರು ನಮ್ಮನ್ನು ಪಾಲಿಸ್ತಾನೆ. ಈ ಎಚ್ಚರವನ್ನು ನೋಡಿ, ವಿಭೀಷಣ ಧರ್ಮ ಪಾಲನೆ ಮಾಡಿದ್ದಕ್ಕೆ ರಕ್ಷಃಪುರಿಯಲ್ಲಿದ್ದ ವಿಭೀಷಣನನ್ನೂ ದೇವರು ರಕ್ಷಿಸಿದಂತೆ, ನಾವು ಕಲಿಯುಗದಲ್ಲಿದ್ದರೂ ಕೆಟ್ಟ ವಾತಾವರಣದ ಮಧ್ಯದಲ್ಲಿದ್ದರೂ ನಾವು ಧರ್ಮ ಪಾಲನೆಯನ್ನು ಮಾಡಿದರೆ ದೇವರು ನಮ್ಮನ್ನು ಪಾಲಿಸ್ತಾನೆ ಅಂತನ್ನುವ ಎಚ್ಚರವನ್ನು ಈ ವಿಭೀಷಣನಿಗೆ ಮಾಡಿದ ಹನುಮಂತ ದೇವರ ಉಪದೇಶದಿಂದ ನಾವು ಮನವರಿಕೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾ, ಹನುಮಂತ ದೇವರ ಹಾಗೂ ವಿಭೀಷಣರ ಸಂವಾದ ರೂಪವಾದ ವಾಯುಸ್ತುತಿಯ ಈ ಸಂಚಿಕೆಗೆ ಸೇವೆಯನ್ನು ಅಂತರಂಗ ಭಕ್ತರು ಸಲ್ಲಿಸಿದ್ದಾರೆ. ಅವರಿಗೆ ಹನುಮಂತ ದೇವರ ರಾಮಚಂದ್ರನ ಪೂರ್ಣಾನುಗ್ರಹವನ್ನು ಪ್ರಾರ್ಥಿಸ್ತಾ, ಜ್ಞಾನಗಮ್ಯದಿಂದ ನಡೀತಾ ಇರುವ ಈ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸದ್ಭಕ್ತರಿಗೂ ಕೂಡ ಹನುಮಂತ ದೇವರು ಹೊರಗೆ ಒಳಗೆ ಪ್ರೇರಣೆಯನ್ನು ಮಾಡಿ ಸದ್ಧರ್ಮದಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡಲಿ, ರಾಮಚಂದ್ರನ ಪ್ರೀತಿಯ ಕಾರ್ಯಗಳು ನಡೆಯುವಂತೆ ಆಗಲಿ ಅಂತ ಪ್ರಾರ್ಥಿಸ್ತಾ ಎರಡು ಮಾತನ್ನು ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.